Good morning, guys. Have a great day and welcome back to Nam channel. ಗೈಸ್ ನನ್ನ ಕಷಾಯ ಎಲ್ಲ ಕುಡ್ದಾಯ್ತು, ರೆಡಿನೇ ಎಲ್ಲ ಆಗೋಯ್ತು. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಡಾರ್ಲು ಇದ್ಲಲ್ವಾ, ಸೊ ಅದಕ್ಕೆ ಗೈಸ್ ಇವತ್ತು ನಾನು ಬ್ಯಾಗ್ ಚೇಂಜ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಇದು ವೈಟು ಎಷ್ಟು ಗಲೀಜಾಗಿದೆ ನೋಡಿ ಗೈಸ್. ಮೆಸಲ್ ಹೋಗ್ತೀನಲ್ವಾ, ಎಲ್ಲ ಉರಿಯುತ್ತೆ. ಅದಕ್ಕೆ ಬ್ಯಾಗ್ ಚೇಂಜ್ ಮಾಡ್ಕೊಂಬೇಡ, ಡಬಲ್ ಸೈಡ್ ಎತ್ಕೊಂಡು ಹೋಗ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಇದು ಐಪ್ಯಾಡಲ್ಲಿ ಎತ್ಕೊಂಡು ಹೋಗ್ಬೇಕಲ್ವಾ, ಸೊ ನನಗೆ ಈಸಿ ಅನಿಸುತ್ತೆ. ಗೈಸ್ ಇದರಲ್ಲಿ ಏನೇನೇನೋ ಇಟ್ಟಿದ್ದೀನಿ ನಾನು. ಗೈಸ್ ಇದು ಲಿಪ್ಸ್ಟಿಕ್ ಇದೆ. ದಿಸ್ ಇಸ್ ಆರೆಂಜ್. ಹೇಗಾದರೂ ಲಿಪ್ಸ್ಟಿಕ್ ಹಾಕಿಲ್ಲ, ಸೊ ಯಾ ಇಲ್ಲೆಲ್ಲ ಏನೇನೋ ಇಟ್ಟಿರ್ತೀನಿ ನಾನು. ಅದೇ ಥರ ದುಡ್ಡಿಡಲ್ವೇ, ನಮ್ರ ಟೈಮಲ್ಲಿ ದುಡ್ಡಿಡುವ ಥರ ಅಲ್ಲ ಗೈಸ್. ದುಡ್ಡು ಸಿಕ್ಬಿಟ್ರೆ ಆ ಥರ ಹೆಂಗಿರುತ್ತೆ. ಔಷಧ ಗೈಸ್ ನಿಮ್ದೆಲ್ರಿಗೂ ಆಯ್ತಾ ಕಾಫಿ, ಕಷಾಯ, ವಾಟ್ ಎವರ್ ಟೀ? ಎಷ್ಟು ಚೆನ್ನಾಗಿದೆ ಅಲ್ಲ ಲಿಪ್ ಶೇಡ್. ಇದು ಹೊಸದು ಆ್ಯಕ್ಚುಲಿ, ಅದೇ ಸಲನೇ ಯೂಸ್ ಮಾಡಿದೆ. ಮಾರ್ಸ್, ಎಸ್ ಚೆನ್ನಾಗಿದೆ. ಇದೇ ಕ್ಯಾರಿ ಮಾಡಬೇಕಲ್ವಾ. ಹಾಂ ಗೈಸ್, ನೆನ್ನೆ ಆ್ಯಕ್ಚುಲಿ ನಾನು ಅದ್ರದ್ದೆಲ್ಲ ನೋಡಿದೆ. ಐ ಮೀನ್ ಯೂಟ್ಯೂಬ್ದು ಗೂಗಲ್ ಆ್ಯಡ್ಸ್ದೆಲ್ಲ ಹೇಳಿದ್ದೆ ಅಲ್ವಾ, ಅದೆಲ್ಲ ಚೆಕ್ ಮಾಡಿದ್ದೀನಿ. ಸೊ ಆಫೀಸಿಗೆ ಹೋಗಿ ಆರಾಮಾಗಿ ಮಾತಾಡೋಣ ಹೇಳಿದ್ದಿಂತ, ಓಕೆನಾ. ಗೈಸ್ ಇದೆಲ್ಲ ಎತ್ಕೊಳಕ್ಕೆ ಈಸಿ ಆಗುತ್ತೆ ನನಗೆ, ಅದಕ್ಕೆ ಡಬಲ್ ಸೈಡ್ ಎತ್ಕೊಂಡ್ಬಿಡ್ತೀನಿ. ಬಟ್ ಆದರೂ ಏನೋ ಸ್ಟೆಪ್ಸ್ ಇದೆ. ಇಟ್ಸ್ ಓಕೆ, ಲೆಟ್ ಇಟ್ ಬಿ. ಇವತ್ತು ಒಂದಿನ ಅಲ್ವಾ, ಹೇಗಾದರೂ ಹಾಲಿಡೇನಲ್ಲೇ, ಸೊ ಪ್ರಾಬ್ಲಮ್ ಏನು. ಗೈಸ್ ದುಡ್ಡು ಸಿಕ್ತೀನಿ ನೋಡಿ, ಎಲ್ಲೆಲ್ಲ ಏನೋ ಇಟ್ಬಿಟ್ಟಿರ್ತೀನಲ್ಲ ದುಡ್ಡಿದೆ. ಬೆಳಗ್ಗೆ ದುಡ್ಡು ಸಿಕ್ಕಿದೆ. ಕ್ಯಾಶ್ ಯೂಶಲಿ ನನ್ನ ಕ್ಯಾಶ್ ಇದೆಲ್ಲ ಗೈಸ್ ಜಾಸ್ತಿ. ಏನಕ್ಕೆ ಅಂತ ಹೇಳಿದ್ರೆ, ಕ್ಯಾಶ್ ಇದ್ದರೆ ಬೇಗ ಖರ್ಚು ಮಾಡಿಬಿಡ್ತೀನಿ ನಾನು. ಅದಕ್ಕೆ ಇದನ್ನು ಬ್ಯಾಗಲ್ಲೇ ಇರಲಿ ಅಲ್ವಾ, ಹ್ಯಾಂಡ್ ಬ್ಯಾಗಲ್ಲೇ ಇರಲಿ. ಎತ್ಕೊಳ್ಳೋಣ. ಏನೋ ಹಾಕ್ಕೊಂಬಿಡೋಣ. ಬೆಲ್ಲ ಮೈಕಿಗೆ ಹಾಕ್ಕೊಂಬಿಟ್ರೆ ಕಷ್ಟ ಆಗುತ್ತೆ. ಇದು ಗೊತ್ತಿಲ್ಲ, ಮೈಕು ವಾಟರ್ ಪ್ರೂಫ್ ಸಿಕ್ಕಲ್ಲ, ಆ ಥರ ಎಲ್ಲ ಸಿಗುತ್ತೆ. ಬಟ್ ತೊಗೊಂಡಿಲ್ಲ ಅಷ್ಟೇ ಗೈಸ್. ಬ್ಯಾಗ್ ಖಾಲಿ ಆಯಿತು. ಹಿಂಗೇಗೋ ತುಂಬ್ತಾ ಇದ್ದೀನಿ ನಾನು. ಐಪ್ಯಾಡ್ ಇಟ್ಕೊಳ್ಳೋಣ ಗೈಸ್. ಏನು ಗೊತ್ತಾ, ಐಪ್ಯಾಡು ಹ್ಯಾಂಡ್ ಬ್ಯಾಗಲ್ಲಿ ಎತ್ಕೊಂಡೋದ್ರೆ ಸೈಡ್ಸಲ್ಲಿ ಏನಾದರೂ ಇದಾಗ್ಬಿಡುತ್ತೆ ಅಂತ ಭಯ. ನನ್ನ ಫೋನ್ ಆ್ಯಕ್ಚುಲಿ ಸೈಡಲ್ಲಿ ಸ್ಕ್ರ್ಯಾಚ್ ಹಿಂಗೆ ಬಂದುಬಿಟ್ಟಿದೆ. ಈ ಥರ ಸೈಡ್ ಒಂಚೂರು ಹೊಡೆದ್ಬಿಟ್ಟು ಬಸ್ಸಲ್ಲಿ ಹಿಂಗೆ ಇದು ಇಟ್ಕೊತಾ ಇಳಿತಾ ಇದ್ದೆ, ಆವಾಗ ಕಚಾಕ್ ಅಂತ ಆಯ್ತು. ಗ್ಲಾಸ್ ಒಂದು ಇದನ್ನು ಗ್ಲಾಸ್ ಸ್ಕಿನ್ನೆ ಹೊಡೆದೋದ್ರೆ ಅಲ್ವಾ ಗೈಸ್. ನಂಗೆ ಆ್ಯಕ್ಚುಲಿ ಯಾರೋ ಕಾಂಪ್ಲಿಮೆಂಟ್ ಕೊಟ್ಟು ನನ್ನ ಕೊಲೀಗ್, ಯು ಹ್ಯಾವ್ ಅ ಗ್ಲಾಸ್ ಸ್ಕಿನ್ ಅಂತ ಗೊತ್ತಾ. ಥ್ಯಾಂಕ್ ಯು ಕವಿತಾ. ಅವ್ರ ಹೆಸರು ಕವಿತಾ. ಅವ್ರು ಹೇಳಿದ್ರು ಗ್ಲಾಸ್ ಸ್ಕಿನ್ ಅಲ್ವಾ ಗೈಸ್. ನೋಡಿ, ಗ್ಲಾಸ್ ಸ್ಕಿನ್ ಹ್ಯಾಂಡಲ್ ವಿತ್ ಕೇರ್, ಇಲ್ಲ ಅಂದರೆ ಹೊರಟೋಗುತ್ತೆ. ಚಾರ್ಜರ್ಸ್ ಅದು ಇದೆಲ್ಲ ಗೈಸ್. ಅಷ್ಟೇ, ಚಾರ್ಜರ್ಸ್ ಎತ್ಕೊಂಡು ಇವಾಗ ಹೊರಡೋಣ. ಓಕೆ, ದಡಸ್ಲೇ ಇದ್ದಾನೆ ಆ್ಯಕ್ಚುಲಿ, ನಾನು ಡ್ರಾಪ್ ಮಾಡ್ತೀನಿ. ರಯ್ಯ guys, I reached the office. Look at my outfit. ಈ ಥರ ಔಟ್ಫಿಟ್ ಸಕ್ಕ ಇಷ್ಟ. ಕುರ್ತಾ ಶಾರ್ಟ್ ಇರಬೇಕು, ಈ ಥರ 3/4 ಸ್ಲೀವ್ಸ್ ವಿತ್ ಜೀನ್ಸ್ ಪ್ಯಾಂಟ್. ನಿಮಗೆ ಯಾವ ಔಟ್ಫಿಟ್ ಇಷ್ಟ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಗೈಸ್. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ತಂದಿಲ್ಲ ಇವತ್ತು ನಾನು, ಅದಕ್ಕೆ ನಮ್ಮ ಆಫೀಸ್ ಬಾಯ್ಗೆ ಹೇಳಿದ್ದೀನಿ ಮಸಾಲೆ ದೋಸೆ ತಿನ್ನೋಣ ಇವತ್ತು ಗೈಸ್. ಹಾಂ ಗೈಸ್, ಏನು ಗೊತ್ತಾ, 9:30ಗೆ ಬಂದುಬಿಟ್ಟಿದ್ದೀನಿ ಇವತ್ತು, ಬೇಗ 30 ಮಿನಿಟ್ಸ್ ಅರ್ಲಿ. ಗೈಸ್ ಟ್ರಾಫಿಕ್ ಏನು ಇರಲಿಲ್ವಲ್ಲ, ಬೇಗ ಬಂದುಬಿಟ್ರು. ಬಸ್ಸು ಅಷ್ಟೇ, ಈವನ್ ಕ್ಯಾಬು ಅಷ್ಟೇ. ಗೈಸ್ ನಿಮ್ದೆಲ್ಲ ಆಯ್ತಾ ತಿಂಡಿ? ನಾಳೆ ಸಂಡೇ, ನಾಳೆ ಇವತ್ತು ವೀಕೆಂಡ್, ಸ್ಯಾಟರ್ಡೇ, ನಾಳೆ ಸಂಡೇ. ಬಸ್ ಒಳಗಡೆ ಇನ್ನು ಆ್ಯಕ್ಚುಲಿ ಕ್ಲೀನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇಲ್ಲೇ ಬ್ಯಾಲ್ಕನಿನಲ್ಲೇ ನಿಂತಿದ್ದೀನಿ. ಗೈಸ್ ಗೂಗಲ್ ಆ್ಯಡ್ಸೆನ್ಸ್, ಸೊ ನೆನ್ನೆ ನಾನು ನಿಮಗೆ ಹೇಳಿದ್ದೆ, ಅದ್ರ ಬಗ್ಗೆ ಹೇಳ್ತೀನಿ ಅಂತ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಅದರಲ್ಲಿ
ಗೂಗಲ್ ಆ್ಯಡ್ಸೆನ್ಸಲ್ಲಿ ಒಂದು ಪ್ರಮೋಷನ್ ಅಂತ ಒಂದು ಆಪ್ಷನ್ ಇದೆ. ನಿಮಗೆ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಕಾಣಿಸಿದೆ ಪ್ರಮೋಷನ್. ಗೈಸ್, ನಿಮ್ಮ ಯೂಟ್ಯೂಬ್ನ ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ಒಂದೇ ಆಪ್ಷನ್ ಇರೋದು, ಅದು ಯೂಟ್ಯೂಬ್ ಸ್ಟುಡಿಯೋನಲ್ಲೇ ಇರುತ್ತೆ ನಿಮಗೆ ಪ್ರಮೋಷನ್ ಅಂತ. ಸೊ ಅದನ್ನು ಮಾತ್ರ ಯೂಸ್ ಮಾಡಿ. ಯಾವುದೇ ಏಜೆಂಟ್ಗಾಗಲಿ ಅಥವಾ ಯಾರೋ ಒಬ್ಬರು ಬಂದ್ಬಿಟ್ಟು ನಿಮ್ಮ ಚಾನಲ್ ನಾವು ವ್ಯೂಸ್ ಕೊಡ್ತೀವಿ, ಸಬ್ಸ್ಕ್ರೈಬರ್ಸ್ ಕೊಡ್ತೀವಿ ಅಂತ, ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಹೋಗಲೇಬೇಡಿ. ಅದು ನಿಮ್ಮ ಚಾನಲ್ ಮಾನಿಟೈಸೇ ಆಗಲ್ಲ ನೀವು ಆ ಥರ ಮಾಡಿದ್ರೆ. ಓನ್ಲಿ ದ ವೇ ಅಂತ ಹೇಳಿದ್ರೆ ಸ್ಟುಡಿಯೋ, ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಇದೆ ಅಲ್ವಾ, ಸೊ ಅದರಲ್ಲೇ ಪ್ರಮೋಷನ್ ಅಂತ ಅವ್ರು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ನೀವು ಬೈ ಮಾಡಬೇಕು, ಅದನ್ನು ಪ್ರಮೋಟ್ ಮಾಡ್ಕೊಬೇಕು. ಪರ್ಟಿಕ್ಯುಲರ್ ವೀಡಿಯೋ ಬೇಕಂದ್ರೆ ಪರ್ಟಿಕ್ಯುಲರ್ ವೀಡಿಯೋ ಸೆಲೆಕ್ಟ್ ಮಾಡಿ ಅದನ್ನು ಪ್ರಮೋಷನ್ ಮಾಡ್ಕೊಬೋದು ನೀವು. ನಾನು ಅದು ಹೇಳ್ಕೊಡ್ತೀನಿ ಹೇಗೆ ಅಂತ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನೀವು ಅದನ್ನು ಗೂಗಲ್ ಆ್ಯಡ್ಸೆನ್ಸ್ ಅಂತ ಒಂದು ಅಕೌಂಟ್ ಇರುತ್ತೆ, ಅದು ಯೂಟ್ಯೂಬ್ನೆಲ್ಲ ಆ್ಯಡ್ಸ್ ಬರುತ್ತಲ್ಲ, ಸೊ ಅದು ಆಥರೈಸ್ಡ್ ಆಗಿರೋದು ಗೂಗಲ್ ಆ್ಯಡ್ಸೆನ್ಸ್ ಅಂದರೆ ಅವರು ಕೊಲಾಬ್ರೇಟ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಮುಖಾಂತರ ಮಾತ್ರನೇ ನೀವು ಪೇಮೆಂಟ್ ಮಾಡ್ಕೊಬೇಕು. ಸೊ ಗೂಗಲ್ ಆ್ಯಡ್ಸೆನ್ಸಲ್ಲಿ ಪೇಮೆಂಟ್ ಮೆಥಡ್ಸ್ ಅಂತ ಇರುತ್ತೆ. ಅಲ್ಲಿ ನೀವು ಒಂದಷ್ಟು ಫಂಡ್ಸು, ಇವಾಗ 10,000 ಅಥವಾ 3,500 ಸ್ಟಾರ್ಟು, ಇವನ್ ನಿಮಗೆ 500 ರೂಪೀಸಿಂದನೂ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಫಂಡ್ಸ್ನ ಆ್ಯಡ್ ಮಾಡಿಕೊಂಡು ಪರ್ ವ್ಯೂ ನಿಮಗೆ ಅಮೌಂಟ್ ಡಿಡಕ್ಟ್ ಆಗ್ತಾ ಹೋಗುತ್ತೆ ಆ ಫಂಡ್ನಲ್ಲಿ, ಓಕೆನಾ. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಇವಾಗ ನಂದು ಚಾನಲ್ಲು, ಓಕೆನಾ. ಸೊ ನಿಮಗೆ ಯೂಟ್ಯೂಬ್ನಲ್ಲಿ ಆ್ಯಡ್ಸ್ ಎಲ್ಲ ಬರುತ್ತಲ್ಲ, ಸೊ ಆ ಥರ ಒಂದಷ್ಟು ಜನಗಳಿಗೆ ನಿಮ್ಮ ವಿಡಿಯೋ ಪಾಪಪ್ ಆಗುತ್ತೆ, ಹೀಗೆ ಜಸ್ಟ್ ಸ್ಕ್ರೀನ್ ಮೇಲೆ ಬರುತ್ತೆ, ಓಕೆನಾ. ನಿಮ್ಗೆ ಇಷ್ಟ ಇದ್ದರೆ ನೋಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕ್ರೋಲ್ ಡೌನ್ ಮಾಡ್ಬೋದು. ಸೊ ಆ ಥರ ಆ ಕೆಲಸನ ಮಾಡುವಂಥದ್ದು ಯೂಟ್ಯೂಬ್ ಆ್ಯಡ್ಸ್, ಓಕೆನಾ. ಯೂಟ್ಯೂಬ್ ಆ್ಯಡ್ಸೆನ್ಸ್ ಅಂತ ಒಂದು ಆ್ಯಪ್ ಇದೆಯಲ್ವಾ, ಸೊ ಅವರು ಈ ಕೆಲಸನ ಮಾಡ್ತಾರೆ. ನಿಮ್ಮ ವಿಡಿಯೋನ ಜಸ್ಟ್ ಪಾಪಪ್ ಮಾಡ್ತಾರೆ ಅಷ್ಟೇ. ನೋಡೋದು ಬಿಡೋದು, ಸಬ್ಸ್ಕ್ರೈಬ್ ಆಗೋದು ಬಿಡೋದು ಜನಗಳಿಗೆ ಬಿಟ್ಟಿದ್ದು. ಸೊ ಇದಿಷ್ಟೇ ಕೆಲಸ ಮಾಡೋದು ಅವರು. ಪೇಯ್ಡ್ ಸಬ್ಸ್ಕ್ರೈಬರ್ಸ್, ಓಕೆ, ನಿಮ್ಗೆ ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ಸಬ್ಸ್ಕ್ರೈಬರ್ಸ್ ಕೊಡ್ತೀವಿ, ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ವ್ಯೂಸ್ ಕೊಡ್ತೀವಿ, ಆ ಥರ ವರ್ಕ್ ಆಗಲ್ಲ ಅದು, ಓಕೆನಾ. ಸೊ ಆ ಥರ ನಿಮ್ಗೆ ಯಾರಾದರೂ ಹೇಳಿದ್ರೆ ದಯವಿಟ್ಟು ಅದನ್ನು ಓಕೆ ಅಂತ ಅಕ್ಸೆಪ್ಟ್ ಮಾಡಬೇಡಿ. ಯಾಕಂದರೆ ತುಂಬ ರಿಸ್ಕ್ ಆಗುತ್ತೆ, ಅದು ನಿಮ್ಮ ಚಾನಲ್ ಮಾನಿಟೈಸೇ ಆಗಲ್ಲ. ಎಷ್ಟು ಸಲ ರಿಜೆಕ್ಟ್ ಆಗುತ್ತೆ. ಸೊ ಇದು ಹೇಳ್ಬೇಕನ್ನಿಸ್ತು. ಏನಕ್ಕಂತ ಹೇಳಿದ್ರೆ, ನಾನು ಕ್ಲಾರಿಟಿಯಾಗಿ ಹೇಳಿರಲಿಲ್ಲ ಅಲ್ವಾ ನಿಮಗೆ, ಯಾಕಂದರೆ ಕ್ಲಿಯರಾಗಿ ಹೇಳಿರಲಿಲ್ಲ. ಸೊ ಅದಕ್ಕೆ ಇದೊಂದು ಮೆನ್ಷನ್ ಮಾಡೋಣ ಅಂತ ಬಂದೆ. ಮತ್ತು ನನಗೆ ಇವಾಗ ಕರೆಂಟ್ ಸಬ್ಸ್ಕ್ರೈಬರ್ 74 ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿನ್ನೆ ಪ್ರಮೋಷನ್ ಮಾಡ್ಕೊಂಡಿದ್ದು ಸೊ 41 ಇದ್ರು, ಇವಾಗ 74 ಆಗಿದ್ದಾರೆ. ಸೊ ಅದರಲ್ಲಿ ಕೆಲವರು ಇವಾಗ ಸ್ಟಾರ್ಟಪ್ ಮಾಡಿದಾರಲ್ಲ ಯೂಟ್ಯೂಬರ್ಸು, ಸೊ ಅವ್ರು ಕೂಡ ಇದ್ದಾರೆ, ಕಾಂಟೆಂಟ್ ಕ್ರಿಯೇಟರ್ಸು. ಇವಾಗ ಜಸ್ಟ್ ಅವ್ರಿಗೆ 10 ಸಬ್ಸ್ಕ್ರೈಬರ್ಸ್, ವಿತಿನ್ 10 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮತ್ತು 30 ಸಬ್ಸ್ಕ್ರೈಬರ್ಸ್ ಇರೋದು ಯಾರು ಇದ್ದಾರೆ. ಸೊ ಅವ್ರದ್ದೆಲ್ಲ ಸ್ವಲ್ಪ ಡೀಟೇಲ್ಸ್ ನೋಡಿದೆ ನಾನು. ಅಂದರೆ ಸಬ್ಸ್ಕ್ರೈಬರ್ ಆಗಿರೋದು ಮಾತ್ರ ನಂಗೆ ಅಲ್ಲಿ ಗೊತ್ತಾಗುತ್ತೆ ಚಾನಲ್ನಲ್ಲಿ. 2-3 ಜನ ಯೂಟ್ಯೂಬರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಇದರಲ್ಲಿ. ಸೊ ಇದು ಹೀಗೆ ವರ್ಕ್ ಆಗುತ್ತೆ ಗೈಸ್. ನಾನು ಇವಾಗ ತೊಗೊಂಡಿರೋದು ಮಾರ್ಚ್ 14th ಏನೋ, ಅಂದರೆ ಎಂಡ್ ಡೇಟ್ ಅಲ್ಲಿವರೆಗೂ ಇದೆ. ಸಬ್ಸ್ಕ್ರಿಪ್ಷನ್ ಅಲ್ಲಿವರೆಗೂ ಇದೆ. ಸೊ ಅಷ್ಟರಲ್ಲಿ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆದ್ರೂ ಓಕೆ, ಇಲ್ಲ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಓಕೆ, ಏನಕ್ಕಂತ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಅದು ಜನಗಳಿಗೆ ಇಷ್ಟ ಆಗಿ ಸಬ್ಸ್ಕ್ರೈಬರ್ಸ್ ಆದರೆ ನನಗೆ ಹೆಲ್ಪ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅಮೌಂಟ್ ವೇಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಥಿಂಗ್ ಅಷ್ಟೇ. ಸೊ ಇದಿಷ್ಟೇ, ಓಕೆ ಗೈಸ್. ನಾನು ನಿಮಗೆ ಅದೇ ಮಾರ್ಚ್ ಆದಮೇಲೆ ನೋಡ್ತೀನಿ ನನ್ನ ಅನಾಲಿಟಿಕ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. ಆರ್ಗ್ಯಾನಿಕ್ ಆಗಿ ಇರುತ್ತಾ ಇಲ್ಲ ಅಂತ ನಾನು ಟೆಸ್ಟ್ ಮಾಡಿ ಆಮೇಲೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಓಕೆನಾ. ಇಲ್ಲಿವರೆಗೂ ಯಾರೂ ತೊಗೊಳಕ್ಕೆ ಹೋಗಬೇಡಿ. ಸೊ ನಾನು ಇವಾಗ 1 ಮಂತ್ ಆಯಿತು ನಾನು ಚಾನಲ್ ಓಪನ್ ಮಾಡಿ. ಸೊ ಹಾಗಾಗಿ 1 ಸ್ಟೆಪ್ ಮುಂದೆ ಹೋಗಿದ್ದೇನೆ ಅಷ್ಟೇ. ಸೊ ಅದು ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ ಗೈಸ್. ಸೊ ಆಮೇಲೆ ನಾನು ನಿಮ್ಗೆ ಅದೆಲ್ಲ ಅಕೌಂಟ್ ಎಲ್ಲ ಹೇಗೆ ಓಪನ್ ಮಾಡೋದು, ನ್ಯೂ ಕ್ಯಾಂಪೇನ್ ಎಲ್ಲ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಅದೇ ಹೇಳ್ಕೊಡ್ತೀನಿ, ಓಕೆನಾ. ಸೊ ನೀವು ಯಾರು ಸ್ಟಾರ್ಟ್ ಮಾಡಬೇಡಿ, ನಾನು ಸಜೆಸ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಫಸ್ಟ್ ವರ್ಕ್ ಆಗುತ್ತಾ ಇಲ್ಲ ಅಂತ ನೋಡೋಣ, ಆಮೇಲೆ ಇಫ್ ಇನ್ ಕೇಸ್ ವರ್ಕ್ ಆದರೆ ನಿಮಗೂ ಹೇಳ್ಕೊಡ್ತೀನಿ ಗೈಸ್ ಹೇಗೆ ಅಂತ, ಓಕೆನಾ. ಓಕೆ ಗೈಸ್, ಎಲ್ಲ ಆಫೀಸಿಗೆ ಹೋಗ್ತಾ ಇರ್ತೀರಲ್ವ, ನಾನು ಅದಕ್ಕೆ ಅರ್ಜೆಂಟಲ್ಲಿ ಹೇಳೋಣ ಅಂದ್ಬಿಟ್ಟು ನಾನು ಇಲ್ಲೇ ಶೂಟ್ ಮಾಡ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಇವಾಗ ಅದ್ರಲ್ಲಿ ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ. ಆಮೇಲೆ ಯಾರಾದರೂ ನೋಡ್ತಾ ಇರೋರು ಓಕೆ ಪ್ರಮೋಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ಬಿಟ್ರೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೋಡಿ, ವೆಯ್ಟ್ ಮಾಡಿ 1-2 ವೀಕ್ಸ್, ನಾನು ವೆಯ್ಟ್ ಮಾಡ್ತೀನಿ. ವರ್ಕ್ ಆದರೆ ಯು ಗೈಸ್ ಕ್ಯಾನ್ ಗೋ ಅಹೆಡ್. ಓಕೆ ಗೈಸ್, ಆಫೀಸಲ್ಲಿದ್ದೀನಿ ಇವಾಗ. ಬ್ರೇಕ್ಫಾಸ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಅದೇ ಮಸಾಲೆ ದೋಸೆ ತರಕ್ಕೆ ಹೋಗಿದ್ದೀರ, ತೊಗೊಂಡು ಬಂದಮೇಲೆ ತಿನ್ಬಿಟ್ಟು. ಯಾಕೋ ಮಸಾಲೆ ದೋಸೆ ತಿನ್ಬೇಕು ಅನಿಸ್ತಾ ಗೈಸ್ ಇವತ್ತು. ಅದಕ್ಕೆ ಆ್ಯಕ್ಚುಲಿ ಮನೇಲಿ ಇಡ್ಲಿ ಮಾಡಿರೋ ನಾನು ತೊಗೊಂಡು ಬಂದಿಲ್ಲ. ಬಾಕ್ಸನ್ನೆಲ್ಲ ಮಧ್ಯಾಹ್ನ ಏನಾದರೂ ತರಿಸ್ಕೊಬೇಕು ನಾನು. ಬೇಗ ಬೇರೆ ಬಂದಿದ್ದೀನಿ, 9:30, ಸ್ಯಾಟರ್ಡೇ ಬೇರೆ, ವರ್ಕ್ ಬೇರೆ ಇದೆ, ಮೀಟಿಂಗ್ ಇದೆ ಆ್ಯಕ್ಚುಲಿ ಇವಾಗ, ಲಾಟ್ ಆಫ್ ಥಿಂಗ್ಸ್ ಟು ಡೂ. ಸೊ ಗೈಸ್, ಮಧ್ಯಾಹ್ನ ಸಿಗಲ್ಲ ನಾನು. ಓಕೆ, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿ, ಓಕೆನಾ. ಮಧ್ಯಾಹ್ನ ಸಿಗ್ತೀನಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಾನು ಎಲ್ಲಿದ್ದೀನಿ ಗೊತ್ತಾ? ನಮ್ಮ ಆಫೀಸ್ ಟೆರೆಸ್ ಮೇಲ್ಗಡೆ ಇದ್ದೀನಿ. ಆ್ಯಕ್ಚುಲಿ ಸನ್ಸೆಟ್ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು, ನಾನು ಸನ್ಸೆಟ್ ಇಷ್ಟ ಅಂತ, ಅದಕ್ಕೆ ಬಂದೆ ಗೈಸ್. ಇನ್ನೊಂದು 10 ಮಿನಿಟ್ಸ್.
ಓಹ್ ಮೆಟ್ಲು ಹತ್ಕೊಂಡು ಬಂದೆ, ಆ್ಯಕ್ಚುಲಿ ಲಿಫ್ಟ್ ಯೂಸ್ ಮಾಡಿಲ್ಲ. ಸೊ ಯಾ ವೇಟಿಂಗ್ ಫಾರ್ ದ ಸನ್ಸೆಟ್. ಸ್ವಲ್ಪ ಕೆಳಗೆ ಹೋಗುತ್ತೀರಿ, ತೋರಿಸ್ತೇನೆ ನಾನು. ಗೈಸ್ ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ. ವಾವ್. ಓಹೋ ಅದು ಇನ್ನೊಂದು ಚೂರು ಕೆಳಗೆ ಬಂದರೆ, ಇಲ್ಲಿಂದ ಕೆಳಗೆ ಬಂದರೆ ರೆಡ್ ಆಗುತ್ತೆ ಫುಲ್ಲು. ಸಕ್ಕತ್ತಾಗಿ ಕಾಣುತ್ತೆ ಅವಾಗ. ಇನ್ನೊಂದು ಚೂರು ಕೆಳಗೋರೆ ಸಕ್ಕತ್ತಾಗಿ ಕಾಣುತ್ತೆ, ರೆಡ್ ಬರುತ್ತೆ. ಬಟ್ ಟೈಮ್ ಇಲ್ಲ ನನಗೆ, ಅದನ್ನು ಹೊರಡ್ಬೇಕಲ್ಲ ಇವಾಗ ಮನೆಗೆ. 6 o'clock, ಇವಾಗ 5:50, 5:45, 5:50 ಆಗಿದೆ. ನೋಡಿ ಇಷ್ಟೇ ಕಾಣಿಸ್ತದೆ ಸಿಗ್ ಗೈಸ್. ಇಲ್ಲ ಇವಾಗ ನೋಡಿ ಹಿಂಗೆ ಕಾಣುತ್ತೆ ರೈಟ್. ನನ್ನ ಬ್ಯಾಕ್ಗ್ರೌಂಡ್ ನೋಡಿ. ವಾವ್, ರೆಡ್ ಆ್ಯಂಡ್ ಯೆಲ್ಲೋ. ಗೈಸ್ ನೋಡಿ ನಾನು ಮ್ಯಾಜಿಕ್ ಮಾಡ್ತೀನಿ ನಾನು, ಗೊತ್ತಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಎಲ್ಲ ಮಾಡಿ ಬಂದೆ ಒಂದೇ ಸಲ. ಇವತ್ತು ಸ್ಯಾಟರ್ಡೆ ಅಲ್ವಾ, ತುಂಬ ರಶ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಟ್ರಾಫಿಕ್ ಗೊತ್ತಲ್ವಾ ವೀಕೆಂಡ್ ಹೇಗಿರುತ್ತೆ ಅಂತ. ಸೊ ಯಾ ಲೆಟ್ಸ್ ಗೋ ವಿತ್ ಅಪ್ಡೇಟ್ಸ್. ಪ್ಲಸ್ ಆಫೀಸ್ ಎತ್ಕೊಂಡು ಹೋಗಿದ್ನಲ್ಲ, ಅಗೇನ್ ಚಾರ್ಜ್ ಇಲ್ಲ. ಪ್ಲಸ್ ಇಲ್ಲಿ ನೋಡಿ, ನಾನು ಆಫ್ಟರ್ ಪ್ರಮೋಷನ್ ನನಗೆ ವಾಚ್ ಟೈಮ್ 137 ಇದೆ, ವ್ಯೂ 7.6K ಆಗಿದೆ, ಸಬ್ಸ್ಕ್ರೈಬರ್ಸ್ 78+ ಅಂತ ಇದೆ. ಬಟ್ ಯೂಟ್ಯೂಬ್ನಲ್ಲಿ ಹೋಗಿ ನೋಡಿದರೆ ನೋಟ್ಸ್ 105 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ದಿಸ್ ಇಸ್ ದ ಅಪ್ಡೇಟ್ಸ್. ಬನ್ನಿ ಮಾತಾಡೋಣ. ಪ್ಲಸ್ ಅಪ್ಡೇಟ್ಸ್ ನೋಡಿದ್ರೆ ಅಲ್ವಾ. ಸೊ ನನಗೆ ಬೆಳಗ್ಗೆ ನಾನು ಆಫ್ಟರ್ ಪ್ರಮೋಷನ್ ನನಗೆ 71 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಬಟ್ ಇವಾಗ 106 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಟೋಟಲ್. ಮತ್ತು ವ್ಯೂಸ್ ಕೂಡ ನನಗೆ ಜಾಸ್ತಿ ಬಂದಿದೆ. ಬಟ್ ಕಾಮೆಂಟ್ಸ್ ಇವಾಗ ಯಾರೇ ನೋಡಿದ್ರು ಕಾಮೆಂಟ್ಸ್ ಮಾಡೇ ಮಾಡ್ತಾರಲ್ಲ. ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಪ್ರಮೋಷನ್ ಮಾಡ್ಕೊಂಡಾಗ ನನಗೆ ಕಾಮೆಂಟ್ಸ್ ಎಲ್ಲ ಬಂದಿತ್ತು, ಮೆಸೇಜಸ್ ಎಲ್ಲ ಬಂದಿತ್ತು. ಬಟ್ ಇದ್ರಲ್ಲಿ ನನಗೆ ಕಾಮೆಂಟ್ಸ್ ಬಂದಿಲ್ಲ, ಮೆಸೇಜಸ್ ಕಾಮೆಂಟ್ಸ್ ಏನೂ ಬಂದಿಲ್ಲ. ಬರೀ ಸಬ್ಸ್ಕ್ರೈಬರ್ಸ್ ಆಗ್ತಿದ್ರೆ ವ್ಯೂಸ್ ಬರ್ತಾಯಿದೆ ಅಷ್ಟೇ. ಸೊ ಅದಕ್ಕೆ ನಾನು ಗೊತ್ತಿಲ್ಲ ಗೈಸ್, ನಾನು ಇನ್ನೂ ನೋಡಬೇಕು, ಇದನ್ನು 2 ವೀಕ್ಸ್ ಜೆನ್ಯೂನ ಏನು ಅಂತ ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲ ಗೈಸ್, ನೋಡಿ, ನೀವು ಯಾರೂ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಕೆಲವು ಸ್ಮಾಲ್ ಯೂಟ್ಯೂಬರ್ಸ್ ಲೈಕ್ ಮೀ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಅವರೆಲ್ಲ ನೋಡ್ತಾ ಇದ್ದರೆ ಮಿಸ್ಕಾಲ್ ಬರ್ತಾಯಿದೆ, ಸೊ ಸಾರಿ. ಯಾ ಸ್ಮಾಲ್ ಕ್ರಿಯೇಟರ್ಸ್ ಲೈಕ್ ಮೀ ಯಾರ್ಯಾರು ಇದ್ದೀರಾ, ನಾ ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ, ಡೋಂಟ್ ಗೋ ವಿತ್ ದ ಗೂಗಲ್ ಆ್ಯಡ್ಸೆನ್ಸ್. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಹೇಳ್ತೀನಿ ಗೈಸ್, ಇದು ವರ್ಕ್ ಆಗುತ್ತಾ ಏನು ಅಂತ. ಇದು ಹೀಗೆ ಕ್ಯಾರಿ ಆಗುತ್ತಾ ಅಥವಾ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾ ಬರ್ತಾರೆ ಡೇ ಬೈ ಡೇ ಅಂತ ನಾನು ನೋಡಬೇಕಿನ್ನು. ಯಾಕಂದರೆ March 4th ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. March 14th ಅನಿಸುತ್ತೆ, ಅಲ್ಲಿವರೆಗೂ ನನಗೆ ಸಬ್ಸ್ಕ್ರಿಪ್ಷನ್ ಇದೆ, ಅಲ್ಲಿವರೆಗೂ ಎಲಿಜಿಬಿಲಿಟಿ ಇದೆ ನಾನು ಅಂದರೆ ಪ್ರಮೋಷನ್ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಗೈಸ್ ವಿಟ್ನೆಸ್ ಮಾಡ್ತಿರಲ್ಲ ನೀವು, ನಿಮಗೆ ಗೊತ್ತಾಗ್ಬಿಡುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರಾ ಕಡಿಮೆ ಆಗ್ತಾ ಬರ್ತಾರಾ ಅಂತ. ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಲ್ವಾ, ಅದರಲ್ಲಿ ನೀವು ವಿಟ್ನೆಸ್ ಮಾಡ್ಬೋದು ಹೇಗೆ ಹೋಗ್ತಾಯಿದೆ ಗೂಗಲ್ ಆ್ಯಡ್ಸೆನ್ಸ್ ಅಂತ. ಸೊ ಗೈಸ್ ಎಲ್ಲರದ್ದು ಊಟ ಆಯಿತಾ? ಸ್ವಲ್ಪ ಎನರ್ಜಿ ಕಡಿಮೆ ಆಗಿದೆ, ಸೊ ಸಾರಿ, ಸುಸ್ತಾಗೋಯ್ತು ಗೈಸ್ ಇವತ್ತು ಒಂಥರ. ಅಂದರೆ ನನಗೆ ಪೋಸ್ಟ್ ಲಂಚ್ ಆಫ್ಟರ್ ಲಂಚ್ ಸ್ವಲ್ಪ ಕೆಲಸ ಅಷ್ಟಕ್ಕಷ್ಟೇ ಇತ್ತು. ಅದು ಮೀಟಿಂಗ್ ಇತ್ತು ಅಂತ ಹೇಳಿದಲ್ಲ, ಸೊ ಮೀಟಿಂಗ್ ಬಂದಿದೆ ಅವರು. ಇದೆಲ್ಲ ಮುಗಿಸ್ಕೊಂಡೇನು ಅಷ್ಟೇನು ಕೆಲಸ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಲೇಸಿ ಥರ ಇವತ್ತು. ಸೊ ಮೂಡು ಕೂಡ ಹಾಗೆ ಇದೆ. ಸೊ ಗೈಸ್ ನಿಮ್ದೆಲ್ಲರದ್ದು ಊಟ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಕಾಫಿ ಐತೆ, ತಿಂಡಿ ಐತೆ, ಊಟ ಆಯ್ತಾ ಗೈಸ್? ಐ ಆಮ್ ಸೋ ಸಾರಿ, ನಾನು ಅದರಲ್ಲ ಬಿಸಿಯಾಗಿರ್ತೀನಿ. ಐ ಆಮ್ ಸೋ ಸಾರಿ ಗೈಸ್. ಸ್ವಲ್ಪ ಏನೋ ಮೆಸ್ಸಿ ಥಿಂಗ್ಸ್ ಇತ್ತು, ಅದೆಲ್ಲ ಇಷ್ಟರಲ್ಲೇ ಸಾರ್ಟ್ ಔಟ್ ಮಾಡ್ಕೊತೀನಿ. ಯಾ ಗೈಸ್, ನಾಳೆ ಏನು ಪ್ಲ್ಯಾನ್ಸ್ ಇಲ್ಲ, ನೋಡೋಣ. ಆದರೆ ಲೆಮನ್ ಟೀ ಕುಡಿಯೋಕೆ ಹೋಗೋಣ, ಓಕೆನಾ? ಸೊ ಯಾ ಗೈಸ್, ನಾನು ಈ ವಿಡಿಯೋದಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಟೈಮ್ ಇಲ್ಲ ಗೈಸ್, ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡ್ಕೊಂಡಿದ್ದೆ. ಮತ್ತು ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಿ ವೀಡಿಯೋಸ್ ಎಡಿಟ್ ಮಾಡಿಕೊಂಡು ಸ್ವಲ್ಪ ಅದೇ ಗೂಗಲ್ ಆ್ಯಡ್ಸೆನ್ಸ್ ಅದೆಲ್ಲ ಇನ್ನೂ ಸ್ವಲ್ಪ ನೋಡಬೇಕು, ನಾವು ರಿಸರ್ಚ್ ಮಾಡಬೇಕು, ನಿಮಗೆ ಅಪ್ಡೇಟ್ಸ್ ಕೊಡಬೇಕಲ್ಲ. ಗೈಸ್ ನಾನು ಎಷ್ಟು 7,000 ಏನೋ ನಾನು ಇನ್ವೆಸ್ಟ್ ಮಾಡಿರೋದು ಇವಾಗ. ಸೊ ಅಷ್ಟು ಮಾಡಿದರೆ ಏನೋ ಸ್ವಲ್ಪ ನೋಡಲೇಬೇಕಲ್ವ ಗೈಸ್, ಅದಕ್ಕೆ ಓಕೆನಾ? ಯಾರು ಏನು ಅಂದ್ಕೊಬೇಡಿ, ನಾಳೆ ನೋಡೋಣ ಏನು ವೀಡಿಯೋಸ್ ಮಾಡೋದು ಅಂತ. ಸೊ ಯಾ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಗೈಸ್. ಇನ್ನೊಂದು ಏನು ಗೊತ್ತಾ, ನನಗೆ ಯೂಶ್ವಲಿ ನಾನು ಅಪ್ಡೇಟ್ಸ್ ಕೊಡಬೇಕಾದ್ರೆ ಖುಷಿ ಆಗ್ತಾಯಿತ್ತು ನನಗೆ. ಬಟ್ ಇವಾಗ ನನಗೆ ಖುಷಿ ಇಲ್ಲ, ಏನಕ್ಕಂತ ಹೇಳಿದ್ರೆ ಗೊತ್ತಿಲ್ಲ, ಡೌಟಲ್ಲಿ ನಾನು ನನಗೆ ಬರೀ ಡೌಟಲ್ಲಿದ್ದೀನಲ್ಲ, ಅದಕ್ಕೆ ನನಗೆ ಐ ಆಮ್ ನಾಟ್ ಹ್ಯಾಪಿ ಅನ್ನೋದಕ್ಕಿಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ ಅಷ್ಟೇ. ಸೊ ಇದು ಜೆನ್ಯೂನ್ ಸಬ್ಸ್ಕ್ರೈಬರ್ಸಾ, ಜೆನ್ಯೂನ್ ವ್ಯೂಸ್ ಬರ್ತಾ ಇದೆಯಾ ಅಂತ. ಏನಕ್ಕಂದರೆ ಗೊತ್ತಿಲ್ಲ ಈ ಪ್ರಮೋಷನ್ ಎಲ್ಲ ಹೇಗೆ ಹೋಗುತ್ತೆ ಏನು ಅಂತ, ಫಸ್ಟ್ ಟೈಮ್ ಅಲ್ವಾ. ಸೊ ಅದಕ್ಕೆ ಗೈಸ್, ಇಫ್ ಇಟ್ ಇಸ್ ಜೆನ್ಯೂನ್ ದೆನ್ ಐ ವಿಲ್ ಬಿ ಹ್ಯಾಪಿ. ನೋಡೋಣ ಆಫ್ಟರ್ March 14th
ಖುಷಿ ಆಗುತ್ತೆ ಇದು ಹೀಗೆ ಇತ್ತು ಇಲ್ಲ ಅಂತ ಹೇಳಿದ್ರೆ ಡಿಸಪಾಯಿಂಟ್ ಆಗುತ್ತೆ, ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆ. ಸೊ ವಿಲ್ ಟ್ರೈ ನೆಕ್ಸ್ಟ್ ಸ್ಟ್ರಾಟಜಿ ಏನು ಅಂತ ನಾವು ನೆಕ್ಸ್ಟ್ ಟ್ರೈ ಮಾಡ್ತೀವಿ. ಯಾ ಗೈಸ್, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾ, ಗುಡ್ ನೈಟ್, ಸ್ಪೆಷಲ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.